ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವಿಲ್ಲಿ ಆರಾಮಾಗಿದ್ದೀವಿ. ಈ ವ್ಲಾಗ್ ಬಂದು ನನ್ನ ಪ್ರೀವಿಯಸ್ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಪ್ರೀವಿಯಸ್ ವ್ಲಾಗಲ್ಲಿ ನಾನು ಮೀಟ್ ಸೆಕ್ಷನ್ನ ತೋರಿಸಿದ್ದೀನಿ. ನೀವೇನಾದ್ರು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡ್ಕೊಂಡು ಬನ್ನಿ. ಈ ಮಾರ್ಕೆಟಲ್ಲಿ ಫಿಶ್ಶು ತುಂಬಾ ಫ್ರೆಶ್ ಆಗಿ ಸಿಗುತ್ತೆ. ಪ್ಲಸ್ ಇದು ಪ್ರೈಸ್ ವೈಸು ತುಂಬಾ ಚೀಪ್ ಇರುತ್ತೆ. ನಮಗಿಲ್ಲಿ ಕ್ಲೀನಿಂಗ್ ಸಪ್ರೇಟ್ ಸೆಕ್ಷನ್ನೇ ಇರುತ್ತೆ. ಇದು ಕ್ಲೀನಿಂಗ್ ಏರಿಯಾ. ಈ ಕ್ಲೀನಿಂಗ್ ಏರಿಯಾದಲ್ಲಿ ಹೇಗಂತಂದರೆ ಫಸ್ಟ್ ನೀವು ಫಿಶ್ನ ಪರ್ಚೇಸ್ ಮಾಡಿ ಅದಾದಮೇಲೆ ನೀವು ಇಲ್ಲಿಗೆ ಬರ್ತೀರಾ. ಇಲ್ಲಿಗೆ ಬಂದಾಗ ನಿಮಗೊಂದು ಟೋಕನ್ ಸಿಸ್ಟಮ್ ಇರುತ್ತೆ. ನಿಮಗೆ ಯಾವ ಥರ ಕಟ್ಟಿಂಗ್ ಬೇಕು ಅಂತ ಹೇಳಿದಾಗ ನಮಗೊಂದು ಟೋಕನ್ ಕೊಡ್ತಾರೆ. ಸೊ ಒನ್ಸ್ ಕ್ಲೀನಿಂಗ್ ಆದಮೇಲೆ ಮತ್ತು ನಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ಟಿಂಗ್ ಆದಮೇಲೆ ನಮ್ಮನ್ನು ಟೋಕನ್ ನಂಬರ್ ಕರೀತಾರೆ. ನಾವು ಅವಾಗ ಹೋಗಿ ಫಿಶ್ನ ಕಲೆಕ್ಟ್ ಮಾಡ್ಕೋಬೋದು. ಇವಾಗ ನಾನು ಕ್ಲೀನಿಂಗ್ ಏರಿಯಾ ಕಡೆಯಿಂದ ಫಿಶ್ ಕೌಂಟರ್ಸ್ ಕಡೆ ತೋರಿಸ್ತಾ ಇದ್ದೀನಿ. ಇವಾಗ ಎಷ್ಟು ವೆರೈಟೀಸ್ ಫಿಶಸ್ ಇದೆ ಅಂತಂದರೆ ನನಗೆ ನಿಜವಾಗ್ಲೂ ಕೆಲವೊಂದು ಹೆಸರುಗಳು ಗೊತ್ತಿಲ್ಲ. ಅಷ್ಟು ವೆರೈಟೀಸ್ ಆಫ್ ಫಿಶಸ್ನ ಮತ್ತು ಸೀ ಫುಡ್ಸ್ಗಳನ್ನ ನೋಡಿ ಪ್ರತಿ ಕೌಂಟರಲ್ಲೂ ಎಷ್ಟು ನೀಟಾಗಿ ಜೋಡಿಸಿರ್ತಾರೆ ಅಂತ ಅಂದರೆ ನೋಡೋಕ್ಕೆ ಒಂಥರ ಫುಲ್ ಖುಷಿ ಆಗುತ್ತೆ. ಆ್ಯಂಡ್ ಮತ್ತು ಇಲ್ಲಿ ಎಲ್ಲ ಕಡೆ ತುಂಬಾ ಕ್ಲೀನಾಗಿ ಇಟ್ಟಿದ್ದಾರೆ. ನಾವಿಲ್ಲಿ ಫಿಶ್ನ ಆರಾಮಾಗಿ ಬಾರ್ಗಿನ್ ಮಾಡಿ ತೊಗೊಬೋದು. ಅವ್ರು ಹೇಳಿದ ಪ್ರೈಸೇ ಕೊಡಬೇಕು ಅಂತೇನಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಫಿಶ್ ಮಾರ್ಕೆಟಲ್ಲಿ ಎಲ್ಲ ಕರೀತಾ ಇರ್ತಾರೆ, ಬನ್ನಿ ಫಿಶ್ ತೊಗೊಳ್ಳಿ, ಈ ಫಿಶ್ ಬೇಕಾ, ಆ ಫಿಶ್ ಬೇಕಾ, ಕ್ರ್ಯಾಬ್ ಬೇಕಾ ಅಂತ ಕೇಳ್ತಾ ಇರ್ತಾರೆ. ಎಷ್ಟು ಬೇಕು, ಎಷ್ಟು ಕೊಡ್ತೀರಾ, ಎಷ್ಟು ಪ್ರೈಸ್ ಇದೆ ಹೇಳಿ ತೊಗೊಳ್ಳಿ ಅಂತ ಕರೀತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಕೆಲವು ಸ್ಟಾಲ್ಗಳು 24/7 ಓಪನ್ ಇರುತ್ತಂತೆ. ಸೊ ಹಾಗಾಗಿ ಇಲ್ಲಿ ರೊಟೇಷ್ನಲ್ ಆಗಿ ಫ್ರೆಶ್ ಫಿಶ್ಗಳು ಬರ್ತಾನೆ ಇರುತ್ತೆ. ನಾವು ಹೋಗಿದ್ದು ಸುಮಾರು ರಾತ್ರಿ 9 ಗಂಟೆ ಆಗಿತ್ತು ಅನಿಸುತ್ತೆ. ಆಗ್ಲೂ ಎಷ್ಟೊಂದು ಲೋಡ್ಗಳೆಲ್ಲ ಬಂದು ಫ್ರೆಶ್ ಫಿಶ್ಗಳನ್ನೆಲ್ಲ ಅವರು ಜೋಡಿಸ್ತಾ ಇದ್ರು. ನನಗಂತೂ ಇದನ್ನು ನೋಡಿದಾಗ ಭಯನೇ ಆಯಿತು, ಏನಪ್ಪ ಹಿಂಗಿದೆ ಫಿಶ್ಶು ಅಂತ. ಆ್ಯಂಡ್ ಸ್ಕ್ವಿಡ್ ಅಂದರೆ ನನಗಿಷ್ಟ, ಬಟ್ ನನಗದನ್ನು ಕುಕ್ ಮಾಡೋಕ್ಕೆ ಬರಲ್ಲ. ಆ್ಯಂಡ್ ಇದು ಶೆಲ್ಸ್ ಇದೆಯಲ್ಲ, ಇದು ನನ್ನ ಮ್ಯಾಂಗ್ಳೂರ್ ಫ್ರೆಂಡ್ಸು ಸಾಂಬಾರು ಮಾಡ್ಕೊಂಡು ತಿಂತಾಯಿದ್ರು. ಸೊ ಹಾಗಾಗಿ ನನಗೆ ಅದನ್ನು ತಿಂತಾರೆ ಅಂತ ಗೊತ್ತು ಅಷ್ಟೇ. ನಾವು ಕೊನೆಗೆ ಒಂದಷ್ಟು ಫಿಶ್ನ ತೊಗೊಂಡ್ವಿ. ಆ್ಯಂಡ್ ನಾವು ಫಿಶ್ ಫ್ರೈಗೆ ಬೇಕಾಗಿರೋ ಥರ ಕಟ್ ಮಾಡಿಸ್ಕೊಂಡು ಅದಾದಮೇಲೆ ಹಾಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನಾವಲ್ಲಿ ಲೈವ್ ವೆರೈಟೀಸ್ ಆಫ್ ಕ್ರ್ಯಾಬ್ಸ್ಗಳನ್ನ ನೋಡಿದ್ವಿ.
ನಾವು ಲಾಸ್ಟಲ್ಲಿ ಈ ಕಿಂಗ್ ಕ್ರ್ಯಾಬ್ನ ನೋಡಿಕೊಂಡು ಆಚೆ ಬಂದ್ವಿ. ನಾವು ಆಚೆ ಹಾಗೆ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಇನ್ಫಿನಿಟಿ ಸೈನಲ್ಲಿ ಒಂದು ಲೈಟ್ಸ್ ಇತ್ತು. ಆ ಲೈಟ್ಸ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಗ್ಲಾಸ್ ಫಿಶಸ್ ಥರ ಇದೆ, ತುಂಬಾ ಚೆನ್ನಾಗಿದೆ. ಮತ್ತು ಅಲ್ಲೊಂದು ಕ್ರಿಸ್ಮಸ್ ಟ್ರೀ ಕೂಡ ಡೆಕೋರೇಟ್ ಮಾಡಿದ್ರು, ಸೀ ಅನಿಮಲ್ಸ್ ಎಲ್ಲ ಇತ್ತು ಅಲ್ಲಿ. ನಾವೀ ವಾಟರ್ ಫ್ರಂಟ್ ಮಾರ್ಕೆಟ್ನ ಎಂಜಾಯ್ ಮಾಡಿಕೊಂಡು ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಮಟನ್ ಮತ್ತು ಫಿಶ್ ಜೊತೆಗೆ ಹೊರಟ್ವಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.